ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಐತಿಹಾಸಿಕ ಸ್ಥಳವಾದಂತಹ ಐತಿಹಾಸಿಕ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧರಾಗಿರುವಂತಹ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಇದು ಶಿವಗಂಗೆ ಬೆಟ್ಟದ ಹೆಬ್ಬಾಗಿಲು ಅಂತ ಕರೀತಾರೆ. ಈ ಒಂದು ಹೆಬ್ಬಾಗಿಲನ್ನು ದಾಟಿದ ತಕ್ಷಣ ನಾವು ಮುಂದೆ ಹೋಗ್ತೀವಿ. ಮುಂದೆ ಹೋಗ್ತಾ ಹೋಗ್ತಾ ಬಹಳ ಕಠಿಣವಾದ ಮಾರ್ಗಗಳೇ ಅಂತ ಕೇಳಿದ್ದೀನಿ. ಮುಂದೆ ಕಾಣ್ತಾ ಇರೋದು ಶಿವಗಂಗೆ ಬೆಟ್ಟನೇ. ಅಲ್ಲಿ ನಂದಿ ಕೂಡ ಕಾಣ್ತಾ ಇದೆ ನೋಡಿ. ನಮಗೆ ಶಿವಗಂಗೆ ಬೆಟ್ಟ ಈಗ ಲಿಂಗು ಥರ ಕಂಡಿದೆ. ಈ ಶಿವಗಂಗೆ ಬೆಟ್ಟ ಒಂದೊಂದು ರೀತಿಯಲ್ಲಿ ಕಾಣುತ್ತಂತೆ. ಇದು ಬೆಟ್ಟದ ಮೊದಲ ಚರಣ. ಇಲ್ಲಿಂದ ನಾವು ಶುರು ಮಾಡೋಣ ಬನ್ನಿ. ಹಾಗೆ ಶಿವಗಂಗೆ ಬೆಟ್ಟ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಥರ ಕಾಣುತ್ತೆ. ಒಂದು ದಿಕ್ಕಿನಲ್ಲಿ ಗಣೇಶನ ಥರ, ಒಂದು ದಿಕ್ಕಿನಲ್ಲಿ ನಂದಿ ಥರ, ಇನ್ನೊಂದು ದಿಕ್ಕಿನಲ್ಲಿ ಬಸವನ ಥರ ಕಾಣುತ್ತೆ. ಇದು ಮೊದಲ ದೇವಸ್ಥಾನ, ಗಣೇಶ ದೇವಸ್ಥಾನ. ಇಲ್ಲಿ ಅನ್ನಪ್ರಸಾದದ ಸೇವೆ ಕೂಡ ಇರುತ್ತೆ. ಇವತ್ತು ಯುಗಾದಿ ಪಾಡ್ಯ ಇರೋದರಿಂದ ರಜೆಯನ್ನು ಘೋಷಿಸಲಾಗಿದೆ. ಬಹಳ ಆಯಾಸ ಆಗುತ್ತೆ ಮೇಲೆ ಹತ್ತ. ಇದು ನಾವು ನಡೆದ ದಾರಿ ಬಹಳ ಸುಲಭ ಆಗಿದೆ. ಮುಂದೆ ಹೋಗ್ತಾ ಹೋಗ್ತಾ ಬಹಳ ಕಠಿಣವಾಗಿದೆ. ಇಲ್ಲಿ ಕೋತಿಗಳ ಹಾವಳಿ ಜಾಸ್ತಿ ಇದೆ. ಕೈಚೀಲಗಳನ್ನು ತರೋದನ್ನು ಆದಷ್ಟು ನಿಷೇಧಿಸಿ. ಹಾಗೆ ಕೋತಿಗಳು ನಿಮ್ಮ ಕೈಯಲ್ಲಿರೋದನ್ನು ಕಿತ್ಕೊಂಡು ಹೋಗ್ತವೆ, ಬಹು ಬೇಗನೆ ಕಿತ್ಕೊಂಡು ಹೋಗ್ತವೆ. ಈಗ ನಾವು ಬಂದಿರೋದು ಗಂಗಾಧರೇಶ್ವರನ ಸನ್ನಿಧಾನದ ಎಂಟ್ರೆನ್ಸ್ಗೆ. ಇಲ್ಲಿ ಎಂಟ್ರೆನ್ಸ್ ದಾಟಿದ ತಕ್ಷಣ ಬರೋದು ಹೊನ್ನಾದೇವಿ ದೇವಸ್ಥಾನ. ಇದು 2ನೇ ಚರಣ. ಅಲ್ಲಿ ಮೇಲೆ ಕಾಣ್ತಾ ಇರೋದು ಗಂಗಾಧರೇಶ್ವರ ದೇವಸ್ಥಾನ. ಇದು ಹೊನ್ನಾದೇವಿ ದೇವಸ್ಥಾನ. ಹಂಗೆ ಒಳಗಡೆ ಹೋದರೆ ಗಂಗಾಧರೇಶ್ವರ ದೇವಸ್ಥಾನ ಕೂಡ ಕಾಣಸಿಗುತ್ತೆ. ಈ ಗಂಗಾಧರೇಶ್ವರ ದೇವಸ್ಥಾನದ ವಿಶೇಷ ಏನಂದರೆ, ಇಲ್ಲಿ ಬೆಣ್ಣೆಯನ್ನು ತೊಗೊಂಡೋಗ್ಬೇಕು. ಆ ಬೆಣ್ಣೆಯನ್ನು ಅಭಿಷೇಕಕ್ಕೆ ಮಾಡೋಕ್ಕೆ ಕೊಟ್ಟರೆ, ಶಿವಲಿಂಗದ ಮೇಲೆ ಬೆಣ್ಣೆಯನ್ನು ಹಾಕಿದರೆ ಕೆಳಗೆ ತುಪ್ಪ ಆಗಿ ಬದಲಾಗಿ ಬರುತ್ತೆ ಅದು. ಇದು ಇಲ್ಲಿನ ಮಹಾಪವಾಡ ಅಂತ ಹೇಳ್ತಾರೆ ಇಲ್ಲಿನ ಜನ. ಅದು ಕಾಮನ್ ಆಗಿ ಆಗುತ್ತೆ, ಆದರೆ ಇಲ್ಲಿ ಶಿವಲಿಂಗದ ಮೇಲೆ ಹಾಕಿದ ತಕ್ಷಣ ಆಗೋದು ಸ್ವಲ್ಪ ಆಶ್ಚರ್ಯಕರ ಅನಿಸುತ್ತೆ. ಇಲ್ಲಿ ಆ ಅಭಿಷೇಕದ ವಿಡಿಯೋವನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಕೇವಲ ಶಿವಲಿಂಗವನ್ನು ಮಾತ್ರ ಅದು ಇಲ್ಲಿ ತೋರಿಸಿದ್ದೀನಿ. ಇದೇ ನೋಡಿ ಹೊನ್ನಾದೇವಿ. ಈಗ ಕಠಿಣ ರಸ್ತೆಗಳು ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಭಾಳ ಸ್ಲೋಪ್ ಇದೆ ಇದು. ಈಗ ತೋರಿಸ್ತಾ ಇದ್ದೇನಲ್ಲ, ಈ ರಸ್ತೆ ಬಹಳ ಕಠಿಣಕರವಾಗಿದೆ. ಹತ್ತೋಕೆ ಆಗಲ್ಲ, ಕಾಲು ಅನ್ನೋದು ಬಹಳ ನೋವಾಗುತ್ತೆ. ಭಾಳ ಸ್ಲೋಪ್ ಇದೆ ಇದು. ಇಲ್ಲಿನ ಜನರು ಕೋತಿಗೋಸ್ಕರನೇ ಬೇಜಾರು ತೊಗೊಂಡ್ಬಿಡ್ತಾರೆ, ಯಾಕಂದರೆ ಅಷ್ಟು ಹೈರಾಣ ಮಾಡಿಬಿಡ್ತವೆ ಅವು. ಕೆಳಗಡೆ ನೋಡಿ ಹೆಂಗೆ ಕಾಣ್ತಾ ಇದೆ ಬೆಟ್ಟ. ಬಹಳ ಕಷ್ಟಕರವಾಗಿದೆ. ಮುಂದೆ ಹತ್ತಾ ಭಾಳ ಇನ್ನೂ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ಅದು.
ನೋಡಿ ಹೆಂಗಿದೆ ರಸ್ತೆ, ಬರೀ ಗುಡ್ಡದ ಮೇಲೆ ಹತ್ತಬೇಕು ಆ ಥರ ಇದೆ. ತೋಳಲ್ಲಿ ಬಲ, ಕೈಯಲ್ಲಿ ಶಕ್ತಿ, ಕಣ್ಣಲ್ಲಿ ಬೆಟ್ಟ ನೋಡುವ ಧೈರ್ಯ ಇದ್ದರೆ ಮಾತ್ರ ಈ ಒಂದು ಬೆಟ್ಟನ ಹತ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಕಷ್ಟಕರವಾಗಿದೆ ಈ ಬೆಟ್ಟ ಹತ್ತೋದು. ನಾನು ಸಾಮಾನ್ಯವಾಗಿ ನೋಡಿದಾಗೆ ಈ ಬೆಟ್ಟಕ್ಕೆ ಹತ್ತಿದವರು 30 ವಯಸ್ಸಿನ ಕೆಳಗೆ ಇದ್ದವರೇ ಆಗಿದ್ದಾರೆ. ಅದ್ರ ಮೇಲ್ಪಟ್ಟವ್ರು ಎಲ್ಲೋ ಒಬ್ಬರು ಇಬ್ಬರು ಇರ್ತಾರೆ, ಅವರೇ ಸ್ಟ್ರಾಂಗ್ ಅಂತೀನಿ ನಾನು. ಈಗ ಅಲ್ಲಿ ಟಾಪಲ್ಲಿ ಕಾಣ್ತಾ ಇದೆ ನೋಡಿ, ಅಲ್ಲಿಗೆ ಹೋಗ್ಬೇಕು ನಾವು ಆ್ಯಕ್ಚುಲಿ ಹೋಗೋದು. ಆದರೆ ಅದು ಸನಿಹ ಕಾಣುತ್ತೆ, ಹೋಗ್ತಾ ಹೋಗ್ತಾ ಅದು ಇನ್ನೂ ದೂರ ಇದೆ. ಆ್ಯಕ್ಚುಲಿ ಈ ಒಂದು ಶಿವಗಂಗೆ ದೇವಸ್ಥಾನ ಬಂದ್ಬಿಟ್ಟು, ಶಿವಗಂಗೆ ಬೆಟ್ಟ ಬಂದ್ಬಿಟ್ಟು ಸಮುದ್ರ ಮಟ್ಟದಿಂದ 2640 ಫೀಟ್ ಮೇಲೆ ಇದೆ. ಅಂದರೆ 804 ಮೀಟರ್, ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಇದೆ ಇದು ಕೆಳಗಡೆಯಿಂದ ಮೇಲೆ. ಇದರ ಒಂದು ದೂರ ಅಂದರೆ ಡಿಸ್ಟೆನ್ಸ್ ಕಡಿಮೆ ಇರ್ಬೋದು, ಆದರೆ ಹತ್ತುವ ಮಾರ್ಗ ಮಾತ್ರ ಬಹಳ ಕಠಿಣವಾಗಿದೆ. ಇಲ್ಲಿ ನೋಡಿ ಡಿಗ್ರಿ 75 to 80 ಡಿಗ್ರಿ ಇದೆ. ಇಲ್ಲಿ ಮುಂದೆ ಸ್ವಲ್ಪ ಮುಂದೆ ಇದು ನೋಡಿ ಒಳಕಲ್ಲು ತೀರ್ಥ ಅಂತ. ಮುಂದೆ ಕೂಡ ವಿಡಿಯೋ ಮಾಡೋಕ್ಕೆ ನಿಷಿದ್ಧವಾಗಿದೆ. ಒಳಕಲ್ಲು ತೀರ್ಥ ನೋಡೋದಕ್ಕೆ ಒಬ್ಬರಿಗೆ 5 ರೂಪಾಯಿ ಟಿಕೆಟ್ ಮಾಡಿಕೊಡ್ತಾರೆ, ನೋಡ್ಕೊಂಬರ್ಬೋದು. ಇಲ್ಲಿರೋ ಒಳಕಲ್ಲು ತೀರ್ಥದಲ್ಲಿ ನೀರು ಸಿಗೋದು ಬಿಡೋದು ಅದೇನು ಪವಾಡ ಅಲ್ಲ, ಅದು ಬರೀ ಕೈ ಯಾರ್ದು ಉದ್ದ ಇದ್ದಾನೋ ಅವ್ರಿಗೆ ಮಾತ್ರ ನೀರು ಸಿಗುತ್ತೆ, ಕೈ ಯಾರ್ದು ಉದ್ದ ಇಲ್ಲ ಅವರಿಗೆ ನೀರು ಸಿಗಲ್ಲ, ಅಷ್ಟೇ ಇರೋದು ಅಲ್ಲಿ, ಮತ್ತೇನಿಲ್ಲ. ಮತ್ತೆ ಮುಂದೆ ಹೋಗೋಣ ಬನ್ನಿ. ನಾವು ಇಲ್ಲಿಂದ ಇನ್ನೂ ಅರ್ಧ ಇಲ್ಲಿವರೆಗೂ ನಾವು ಅರ್ಧ ಹತ್ತಿದ್ದೀವಿ, ಇಲ್ಲಿಂದ ಇನ್ನೂ ಅರ್ಧ ಹತ್ತಬೇಕು. ಇಲ್ಲಿಂದ ಮಾರ್ಗ ಮಾತ್ರ ಬಹಳ ಕಠಿಣವಾಗಿದೆ. ಇನ್ನು ಇದು ನೋಡಿ ಯಾವುದೋ ಗಿಡ ಬಹಳ ಚೆನ್ನಾಗಿದೆ ಅನಿಸುತ್ತೆ. ಯಾವ ಕಾಯಿಗಳು ನೋಡಿ ಎಷ್ಟು ದೊಡ್ಡದಾಗಿವೆ, ನಾಗಲಿಂಗ ಕಾಯಿ ಅದು. ಆ ಬೆಟ್ಟನ ನೋಡ್ತಿದ್ದಂತೆ ಭಾಳ ಸನಿಹ ಅಂತ ಕಾಣಿಸುತ್ತೆ, ಬಟ್ ಆದರೆ ಹೋಗ್ತಾ ಹೋಗ್ತಾ ಬಹಳ ದೂರ ಇದೆ ಅನಿಸುತ್ತೆ ಅದು. ಅಲ್ಲಲ್ಲಿ ಕುಂತ್ಕೊಳ್ಳೋಣಕ್ಕೆ ಪ್ಲೇಸಸ್ ಇವೆ, ಹಾಗೆ ಅಲ್ಲಲ್ಲಿ ಕೂಲ್ ಡ್ರಿಂಕ್ಸ್ ಹಾಗೆ ಸಮಥಿಂಗ್ ಸಿಗುತ್ತವೆ. ಈ ಬೆಟ್ಟನ ಅರ್ಧ ಹತ್ತಿ ಮುಂದೆ ಹೋಗ್ತಾ ಇರುವಾಗ ಈ ಬೆಟ್ಟಕ್ಕೆ ಯಾಕಾದರೂ ಬಂದು ಅನಿಸ್ಬಿಡುತ್ತೆ, ಅಷ್ಟು ಕಾಲುಗಳೆಲ್ಲ ನೋವಾಗ್ತವೆ. ಅಲ್ಲಿ ಕಾಣ್ತಾ ಇರೋದು ಭೂ ಕೈಲಾಸ ಪರ್ವತ. ಇಲ್ಲಿ 12 ಜ್ಯೋತಿರ್ಲಿಂಗಗಳು ಉದ್ಭವಿಸಿದ ಸ್ಥಳ ಇದೆ. ಅದನ್ನು ಈಗ ಮುಚ್ಚಿದ್ದಾರೆ, ಬರುವಾಗ ತೋರಿಸ್ತೀನಿ, ಅದು ಓಪನ್ ಆಗಿರ್ಬೋದು. ನೋಡಿ ಹತ್ತೋ ಪ್ಲೇಸ್ ಹೆಂಗಿದೆ ನೋಡಿ, ಅಲ್ಲಿ ಎಷ್ಟು ಇದೆ, ಸ್ಲೋಪ್ ಇದೆ. ಕೆಳಗೆ ಪ್ರಪಾತ ನೋಡಿ ಎಷ್ಟು ಕೆಳಗೆ ಕಾಣ್ತಾ ಇದೆ. ಬಹಳ ಕಠಿಣ ಇದೆ ಇಲ್ಲಿ ಹತ್ತೋದು ಮಾತ್ರ. ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ 80 to 85 ಡಿಗ್ರಿವರೆಗೂ ಆಗಿದೆ. ಅಲ್ಲಿ ಕಾಣ್ತಾ ಇರೋದು ಕೆರೆ ಅನಿಸ್ತಿದೆ ನನಗೆ. ನೋಡಿ ಪ್ಲಾಸ್ಟಿಕ್ ಎಷ್ಟು ಕಾಣ್ತಾ ಇದೆ. ಪ್ಲಾಸ್ಟಿಕ್ಗಳನ್ನು ಆದಷ್ಟು ಡಸ್ಟ್ಬಿನ್ನಲ್ಲಿ ಹಾಕೋಕ್ಕೆ ಟ್ರೈ ಮಾಡಿ, ಅದು ಆಗಲ್ಲ ಆದರೂ ಟ್ರೈ ಮಾಡಿ. ಆಗಲೇ ಹೇಳ್ದಂಗೆ ಅಲ್ಲಿ ಸ್ವಲ್ಪ ಕ್ಲಿಪ್ಪಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅದು 80 to 85 ಡಿಗ್ರಿ, ಅದು 90 ಡಿಗ್ರಿ ಅಲ್ಲ, ಮುಂದೆ ಇದೆ 90 ಡಿಗ್ರಿ.
ಆದರೂ ಇದು ಹತ್ತತ್ರ 90 ಡಿಗ್ರಿಗೆ ಇದೆ. ಸೊ ಹಾಗಾಗಿ 85 to 90 ಅಂತ ಆಗಿದೆ. ನೋಡಿ ಹೆಂಗಿದೆ ರಸ್ತೆ ಅನ್ನೋದು. ಸಪೋರ್ಟಿಂಗ್ ಇರೋದ್ರಿಂದ ಹತ್ತೋಕ್ಕಾಗುತ್ತೆ. ಮೊದಲೆಲ್ಲ ಹೆಂಗೆ ಗೊತ್ತಿದ್ರು ಅದು ಗೊತ್ತಿಲ್ಲ, ಆದರೆ ಈಗ ಸಪೋರ್ಟಿಂಗ್ ಎಲ್ಲ ಕೊಟ್ಟಿದ್ದಾರೆ ಹತ್ತೋಕ್ಕೆ. ಪೂರ್ತಿ ಗುಡ್ಡನ ಹತ್ತೋಕ್ಕೆ ಎವರೇಜ್ ಆಗಿ 3 hours ಟೈಮ್ ತಗೊಳುತ್ತೆ. ಈ ಬೆಟ್ಟವನ್ನು ಅಂದರೆ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ಹನುಮಂತ ವಾಸ ಆಗಿರ್ತಾನೆ ಅಂತ ಕೇಳ್ಪಟ್ಟಿದ್ದೆ, ಆದರೆ ಈ ಬೆಟ್ಟಗಳಲ್ಲಿ ಕೂಡ ಹನುಮಂತ ವಾಸ ಆಗಿದ್ದಾನೆ. ಕೋತಿಗಳು ಇವೆ ಇಲ್ಲಿ. ನನಗೇನು ಅನ್ನಿಸ್ತಾ ಇದೆ ಅಂದರೆ, ಈ ಬೆಟ್ಟವನ್ನು ಹತ್ತ ನಾವು ಎಲ್ಲಿ ಕೋತಿಗಳಾಗಿ ಹೋಗ್ತೀವೋ ಅಂತ ಅನ್ನಿಸ್ತಾ ಇದೆ. ಅಷ್ಟು ಕಠಿಣವಾಗಿದೆ ರಸ್ತೆ ಇದು. ಇಲ್ಲಿ ನೋಡಿ ಹತ್ತತ್ರ 90 ಡಿಗ್ರಿನೇ ಇದೆ ಇಲ್ಲೂ ಕೂಡ. ಅಲ್ಲಿ ಪೂರ್ತಿ ಮೇಲೆ ಕಾಣ್ತಾ ಇದೆ ಅಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು. ಇನ್ನೂ ಅರ್ಧ ಇದೆ, ಇನ್ನೂ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಅದು. ಇಲ್ಲಿ ನೋಡಿ 85 to 90 ಡಿಗ್ರಿ ಇದೆ. ಇಲ್ಲೂ ಕೂಡ ಆಲ್ಮೋಸ್ಟ್ 90 ಡಿಗ್ರಿ ಅನ್ಬೋದು ಇಲ್ಲಿ ಪ್ಲೇಸು. ಯಾಕಂದರೆ ಅಲ್ಲಿ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಹತ್ತೋಕ್ಕೆ. ಈಗ ನಾವು ಬಂದಿರೋದು ಕೊನೆಯ ಚರಣಕ್ಕೆ ಸಮೀಪದಲ್ಲಿದ್ದೀವಿ. ಇನ್ನೇನು ಕೊನೆಯ ಚರಣ ಬರ್ತಾ ಇದೆ. ಇದೇ ನೋಡಿ ಕೊನೆಯ ಚರಣ. ಇದನ್ನು ದಾಟಿದರೆ ನಮ್ಗೆ ನೆಕ್ಸ್ಟ್ ಸಿಗೋದೆ ಶಿವಗಂಗೆ ಕೊನೆ ಚರಣ. ಅಲ್ಲಿ ನೋಡಿ ಕೋತಿ ಕಾಣ್ತಾ ಇದೆ. ಕೋತಿನೂ ಯೋಚನೆ ಮಾಡ್ತಾ ಇರಬೇಕು, ಇವ್ರು ಹೆಂಗಪ್ಪ ಮೇಲೆ ಹತ್ತಿದ್ದಾರೆ, ನಮಗೆ ಮೇಲೆ ಹತ್ತಕ್ಕಾಗ್ತಾ ಇಲ್ಲ. ಈಗ ನಾ ಇಳಿಯೋದಾದರೂ ಹೆಂಗೆ, ಎಲ್ಲಿಂದ ಇಳಿಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಅದು ಕಡೆಗೋದಕ್ಕೆ ಸಿಗಲಿಲ್ಲ ಜಾಗ, ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ನೋಡ್ಕ. ಓ, ಇದಕ್ಕೆ ಜಾಗ ಸಿಕ್ತನ್ಸತ್ತೆ. ಇದು ನೋಡಿ ಸಪೋರ್ಟಿಂಗ್ ಸ್ಟ್ಯಾಂಡ್ ಮೇಲೆ ಹತ್ತಿ ಇಳಿತಾ ಇದೆ. ಸೌಂಡ್ ಕೂಡ ಮಾಡ್ತಾ ಇದೆ ಅದು, ಹುರ್ರು ಹುರ್ರು ಅಂತ. ಇಲ್ಲಿ ನೋಡಿ ಹೆಂಗಿದೆ ಬಂಡೆಗಳೆಲ್ಲ. ಕೆಳಗಡೆ ನೋಡಿ ಪ್ರಪಾತ ಎಷ್ಟು ಕೆಳಗೆ ಕಾಣ್ತಾ ಇದೆ ಅದು. ನಮ್ಮ ಕೊಪ್ಪಳದ ಗಂಗಾತಿ ಹತ್ರನೂ ಇದೆ ಒಂದು ಪರ್ವತ, ಅದು ಕಿಷ್ಕಿಂಧ ಪರ್ವತ ಅಂತ ಗೊತ್ತಿರ್ಬೋದು. ಅಂಜನಾದ್ರಿ ಪರ್ವತ ಅಂತಲೂ ಕೂಡ ಕರೀತಿದೆ. ಅದು ಸಮುದ್ರ ಮಟ್ಟದಿಂದ 3290 ಮೀಟರ್ ಮೇಲೆ ಇದೆ. ಹೆಚ್ಚು ಕಡಿಮೆ ಅದು 1 ಕಿಲೋಮೀಟ್ರಿಗೂ ಅಧಿಕ ಇದೆ. ಆದರೆ ಇಷ್ಟು ಕಠಿಣಕರವಾಗಿಲ್ಲ ಅದು ರಸ್ತೆ, ಸ್ವಲ್ಪ ಹೋಗ್ಬೋದು ನೀವು. ಅಲ್ಲಿ ನೋಡಿ ಮೇಲೆ ಗಂಟೆಯನ್ನು ಬೇರೆ ಕಟ್ಟಿಬಿಟ್ಟಿದ್ದಾರೆ. ಓ, ಯಾರಪ್ಪ ಗಂಟೆಯನ್ನು ಕಟ್ಟಿದವರು, ಹೆಂಗಾದರೂ ಕಟ್ಟಿದವರು ಆ ಗಂಟೆಯನ್ನು. ಓ, ನನಗನ್ಸುತ್ತೆ ಆ ಸ್ಥಳದಿಂದಲೇ ನಾಟ್ಯರಾಣಿಯಾದಂಥ ಶಾಕುಂತಲೆಯು ಕೆಳಗೆ ಬಿದ್ದಿದ್ದು, ಆದ್ದರಿಂದ ಅವರ ಒಂದು ನೆನಪಿಗಾಗಿ ಕಟ್ಟಿರ್ಬೋದು. ಆದರೂ ಆ ಗಂಟೆಯನ್ನು ಅಷ್ಟು ತುದಿಗೆ ಕಟ್ಟಿರುವವರಿಗೆ ಒಂದು ಮೆಚ್ಚುಗೆ ಬರಲಿ, ಹಾಗೆ ಅವರಿಗೆ ಧೈರ್ಯ ಇರಬೇಕು ಅನಿಸುತ್ತೆ. ನಾಟ್ಯರಾಣಿಯಾದಂತಹ ಶಾಕುಂತಲೆಯು ತಾನು ಪುತ್ರನಿಗೆ ಜನ್ಮ ನೀಡಲಿಲ್ಲ ಎನ್ನುವ ಕಾರಣದಿಂದಾಗಿ ಕಿರುಕುಳದ ಆರೋಪವನ್ನು ಹೊತ್ತಿಕೊಂಡು ತಾನು ಇಲ್ಲಿ ಇಷ್ಟು ಮೇಲೆ ಬಂದು ಪ್ರಾಣತ್ಯಾಗ ಮಾಡಿದಳಂತ ಇಲ್ಲಿ ಉಲ್ಲೇಖವಾಗಿದೆ. ಅಲ್ಲಿ ಮೇಲೆ ಕಾಣ್ತಿರ್ಬೋದು ನಿಮಗೆ ನಂದಿ ವಿಗ್ರಹ. ಅಲ್ಲಿ ಒಂದು ಕಾಲಿಡೋಕ್ಕೂ ಕೂಡ ಆಗಲ್ಲ, ಅಷ್ಟು ಟೈಟ್ ಇದೆ ಪ್ಲೇಸು.
ಆ ಪ್ರದಕ್ಷಿಣೆ ಹಾಕೋದು ಅಷ್ಟು ಟೈಟ್ ಇದೆ. ಇಲ್ಲಿ ನಾ ಅಸ್ಯೂರೆನ್ಸ್ ಕೊಡ್ತೀನಿ 90-95 ಡಿಗ್ರಿವರೆಗೂ ಫಿಕ್ಸ್ ಇದೆ. ಇಲ್ಲಿ ಹತ್ತೋಣ ಬನ್ನಿ. ಎಷ್ಟು ಕಷ್ಟ ಪಡ್ತಿದ್ದಾರೆ ನೋಡಿ ಇಳಿಯೋಕ್ಕೂ ಕೂಡ ಅಲ್ಲಿ ಜನರು. ಇಲ್ಲೇ ಸ್ಲಿಪ್ಪರ್ ಬಿಟ್ಟು ಹೋಗಬೇಕು ಮೇಲೆ ಹೋಗೋಗಿದ್ರೆ. ಕೊನೆಗೂ ಹತ್ತಿದ್ವಿ ನಂದಿ ವಿಗ್ರಹ ಹತ್ರ. ಭಾಳ ಟೈಟ್ ಇದೆ ಜಾಗ. ಇಲ್ಲಿ ಒಂದು ಕಾಲಿಡುವಷ್ಟು ಮಾತ್ರ ಜಾಗ ಇದೆ. ಇಲ್ಲಿ ಈ ಪ್ರದಕ್ಷಿಣೆ ಹಾಕೋದು ಮಾತ್ರ ಭಾಳ ಕಷ್ಟ. ಸ್ವಲ್ಪ ಅಪ್ಪಿತಪ್ಪಿನೂ ಕಾಲು ಜಾರು ಆಗಿಲ್ಲ. ಇಲ್ಲಿ ತೀರಾ ಕಷ್ಟಕರವಾದ ಪ್ರದಕ್ಷಿಣೆ ಅಂತೀನಿ ಇದನ್ನು ನಾನು. ಕೊನೆಗೂ ನಮ್ಮ ಒಂದು ಗುರಿಯನ್ನು ನಾವು ಮುಟ್ಟಿದ್ದೀವಿ. ಇನ್ನೊಂದು ಪ್ಲೇಸ್ ಅಷ್ಟೇ ಉಳಿದಿದೆ, ಅದು ಶಾಂತಲಾ ಡ್ರಾಪ್, ಅಂದರೆ ಶಾಂತಲೆ ಕಾಲು ಜಾರಿ ಬಿದ್ದಂತಹ ಸ್ಥಳ ಒಂದೇ ಉಳಿದಿದ್ದೀಗ. ನಾವು ಅದನ್ನು ಕೂಡ ನೋಡೋಣ ಈಗ ಹೋಗಿ. ಮೊದಲು 2 ದೇವಸ್ಥಾನ ಇವೆ ಅಲ್ಲಿ ಮೇಲೆ, ಅದನ್ನು ನೋಡ್ಕೊಂಬರೋಣ ಫಸ್ಟ್ ಹೋಗಿ. ಅಲ್ಲೋಡಿ ಪ್ರದಕ್ಷಿಣೆ ಹಾಕೋದನ್ನು ಭಾಳ ಕಷ್ಟ ಇದೆ ಅಲ್ಲಿ ಪ್ರದಕ್ಷಿಣೆ ಹಾಕೋದು. ಹಾಗೆ ಅಲ್ಲಿಂದ ಇಳಿಯೋದು ಕೂಡ ಬಹಳ ಕಷ್ಟ ಇದೆ. ಅಲ್ಲಿ ನೋಡಿ ಕೋತಿ ಬೇರೆ ಕುಳಿತಿದೆ ಈಗ ನೋಡಿ. ಇವರು ಬಾಟ್ಲಿ ಬೇರೆ ಹಿಡ್ಕೊಂತ ಹೋಗ್ತಿದ್ದಾರೆ. ಆ ಬಾಟ್ಲಿ ನೋಡಿ ಈಗ ಹೆಂಗೆ ಕಿತ್ಕೊಳುತ್ತೆ. ನಾನು ಕೂಡ ಒಮ್ಮೆಗೆ ಶಾಕ್ ಆದೆ ಏನಾಯ್ತಿದ ಅಂತ. ಅವರು ಚೀರಿದ್ರು, ಆ ಥರ ಚೀರಿದ್ರು ಅವರು. ಕೊನೆಗೂ ಇನ್ನೊಂದು ಕೋತಿ ಬಂದು ಆ ಬಾಟ್ಲಿನ ಬೀಳಿಸ್ಬಿಡುತ್ತೆ. ಅದು ನೋಡಿ ಬಿತ್ತು ಬಾಟ್ಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಶಾಂತಲಾ ಡ್ರಾಪ್ ಭೇಟಿ ನೀಡ್ತೀವಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಇಲ್ಲಿ ಮೊದಲನೇ ದೇವಸ್ಥಾನ, ಈಗ 2 ದೇವಸ್ಥಾನ ಇವೆ. ಮೊದಲನೇದನ್ನು ನೋಡಿ, 2ನೇದನ್ನು ನೋಡಿ, ಆಮೇಲೆ ಶಾಂತಲಾ ಡ್ರಾಪ್ಗೆ ಹೋಗೋಣ. ಈಗ ನಾವು ಹೋಗ್ತಾ ಇರೋದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಇದು ಮೊದಲ ದೇವಸ್ಥಾನ. ಇಲ್ಲಿ ನವಗ್ರಹ ಕೂಡ ಇದೆ, ನಿಮ್ಗೆ ಇಲ್ಲಿ ಕಾಣ್ಬೋದು ವಿಡಿಯೋದಲ್ಲಿ. ಇಷ್ಟು ಕ್ಲಿಯರಾಗಿ ವಿಡಿಯೋ ಯಾರೂ ಮಾಡಲ್ಲ ಅನ್ಕೋತೀನಿ, ಸೊ ನಾ ಮಾಡಿದ್ದೀನಿ. ಇದು ನೋಡಿ ಗಿರಿ ಗಂಗಾಧರೇಶ್ವರ ದೇವಸ್ಥಾನ. ಇದೇ ಮೇನ್ ದೇವಸ್ಥಾನ, ಕೆಳಗಿಂದ ಮೇಲೆ ಬರೋದು. ಇದು 12 ಜ್ಯೋತಿರ್ಲಿಂಗಗಳ ಕ್ಷೇತ್ರ. ಅಂದರೆ ನಾನು ಕೆಳಗಿದ್ದಾಗ ಹೇಳಿದ್ನಲ್ಲ ಇಲ್ಲಿ ಓಪನ್ ಆಗಿಲ್ಲ ಅಂತ, ಇದು ಓಪನ್ ಆಗಿತ್ತು ನಾವು ಕೆಳಗೆ ಇಳಿವಾಗ. ಅದು ಅವಾಗ ತೆಗೆದಿದ್ದನ್ನು. ಇಲ್ಲಿ 12 ಲಿಂಗಗಳಿವೆ, ಜ್ಯೋತಿರ್ಲಿಂಗಗಳು. ಇದೇ ನೋಡಿ ಶಾಂತಲಾ ಬಿದ್ದ ಸ್ಥಳ. ಇಲ್ಲಿ ಕಾಯಿನ್ಸ್ಗಳನ್ನು ಟಾಪಲ್ಲಿ, ಅಂದರೆ ಮೇಲೆ ಚೌಕ ಇದೆಯಲ್ಲ, ಅಲ್ಲಿ ಒಗೆದ್ರೆ ಅದು ಕಾಯಿನ್ ಅಲ್ಲಿ ಬಿದ್ದರೆ ಲಕ್ ಅಂತ ಅಂತಾರೆ. ಬಟ್ ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ನನಗೂ ಗೊತ್ತಿಲ್ಲ. ಒಂದು ಜಾಗೃತಿ ಏನಂದರೆ, ಪ್ಲಾಸ್ಟಿಕ್ ವಸ್ತುಗಳನ್ನು ಆದಷ್ಟು ಡಸ್ಟ್ಬಿನ್ನಲ್ಲೇ ಹಾಕಿ ಬೇರೆ ಕಡೆ ಬಿಸಾಕಬೇಡಿ. ನಾವು ಕೆಳಗಿಂದ ಎಷ್ಟೇ ಕಷ್ಟಪಟ್ಕೊಂಡು ಮೇಲೆ ಬಂದ್ರೂ ಇಲ್ಲಿ ಬಂದ ತಕ್ಷಣ ಆ ಕಷ್ಟ ಎಲ್ಲ ಮಾಯ ಆಗೋಗುತ್ತೆ. ಅಷ್ಟು ಸುಖಕರವಾಗಿದೆ ಈ ಪ್ಲೇಸ್. ಹಾಯಾಗಿ ಗಾಳಿ ಕೂಡ ಬರ್ತಾ ಇದೆ. ಇಲ್ಲಿ ನಮಗೆ ವಿಶ್ರಾಂತಿಯ ಅವಶ್ಯಕತೆಯೇ ಇಲ್ಲ ಅನಿಸುತ್ತೆ, ಅಷ್ಟು ಹಾಯಾಗಿದೆ ಇಲ್ಲಿ ಬರೋದು. ನೀವು ನೋಡ್ತಾ ಇರ್ಬೋದು ಕೆಳಗಡೆ ಎಷ್ಟು ಆಳ ಕಾಣ್ತಾ ಇದೆ ಅಂತ. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಭೇಟಿ ನೀಡಿ.
ಹಾಗೆ ನಾನು ಹೇಳಿದ್ದೆ ಇದು ತೀರಾ ಕಷ್ಟಕರ ಅಂತ ಕೆಳಗಡೆನೇ ಹೇಳಿದ್ದೆ ನಾನು. ಆದರೆ ಬರ್ತಾ ಬರ್ತಾ ಅದು 75 to 80 ಡಿಗ್ರಿ ಅಂತ ಆಯಿತು, 80 to 85 ಅಂತ ಆಯಿತು. ನಮ್ಮ ಜೊತೆಗೆ ನೀವು ಕೂಡ ಬೆಟ್ಟದ ತುದಿಯವರೆಗೂ ತಲುಪಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇದು 75 to 80, 80 to 85, 90 to 95, ಹಾಗೆ ಕೆಲವೊಂದು ನಂದಿ ವಿಗ್ರಹ ಹತ್ರ 90 to 95 ಇತ್ತು, ನಾನು ತೋರಿಸಿದ್ದೀನಿ. ಭಾಳ ಕಷ್ಟ ಇದ್ರೂ ಇಲ್ಲಿ ಆರಾಮ್ ಅನಿಸುತ್ತೆ. ನಂದು ಒಂದೇ ವಿನಂತಿ ಏನಂದರೆ ತೋಳಲ್ಲಿ ಬಲ, ಕೈಯಲ್ಲಿ ಶಕ್ತಿ, ಕಣ್ಣಲ್ಲಿ ಗುಡ್ಡ ಬೆಟ್ಟವನ್ನು ನೋಡುವ ಧೈರ್ಯ ಇದ್ದರೆ ಮಾತ್ರ ಇಲ್ಲಿ ಬನ್ನಿ, ಇಲ್ಲಾಂದರೆ ಬರೋಕೋಬೇಡಿ. ಹಾಗೆ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲಿ ಹಲವಾರು ಸ್ಥಳಗಳನ್ನು ನಾವು ಇನ್ನೂ ಬಿಟ್ಟಿದ್ದೀವಿ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಮೇಲೆ ಪುಷ್ಕರಣಿನೂ ಇದೆ ಅನ್ನಿಸುತ್ತೆ, ಅದು ಎಲ್ಲಿದೆಯೋ ನನಗೂ ಗೊತ್ತಿಲ್ಲ. ಆದರೂ ಇನ್ನೊಂದು ಸರಿ ಮಾತ್ರ ಬರೋಕ್ಕೆ ಸ್ವಲ್ಪ ಹಿಂಜರಿಕೆ ಆಗುತ್ತೆ, ಯಾಕಂದರೆ ಹತ್ತೋಕ್ಕೆ ಭಾಳ ಕಷ್ಟ ಇದೆ ಇದು. ಹಾಗಾಗಿ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನಿಮ್ಮ ಕನ್ನಡಿಗ.